ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಹಾಗೆ ಸರ್ ನೆಕ್ಸ್ಟ್ ಮಂತಲ್ಲಿ ಪ್ಲ್ಯಾನ್ ಮಾಡ್ತೀನಿ ಕ್ಲಾಸು, ಜಾಯ್ನ್ ಆಗಿ ಕಲೀರಂತೆ. ಇವತ್ತಿನ ಮಾರ್ಕೆಟು ಅಷ್ಟೇ ಬಿಟ್ ಟ್ರಿಕ್ಕಿ ಬಟ್ ಈಸಿ ಮಾರ್ಕೆಟು. ಆಲ್ರೆಡಿ ಬೆಳಿಗ್ಗೆ ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ ನಾನು, ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಬಂದರೆ ನಮಗೆ ಟ್ರೇಡ್ ಸಿಗುತ್ತೆ ಅಂತ. ಎಲ್ಲಿತ್ತು ಏನಿತ್ತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಲೆಟ್ಸ್ ಸೀಟ್ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಫ್ರೈಡೇ, ಸೊ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಬಿಕಾಸ್ ವೀಕೆಂಡ್ ಟೈಮಲ್ಲಿ ಬಿಗ್ ಪ್ಲೇಯರ್ಸ್ಗಳು ಕೂಡ ಮಾರ್ಕೆಟಲ್ಲಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಕ್ ಆಲ್ಮೋಸ್ಟ್ ಲೈಟಾಗಿ ಟ್ರೇಡ್ ಮಾಡಿ. ಇವತ್ತು ಏನಕ್ಕೆ ಲೈಟಾಗಿ ಟ್ರೇಡ್ ಮಾಡಿ ಅಂತೀನಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ವೀಕ್ ಬಂತು ಮಂತ್ಲಿ ಎಕ್ಸ್ಪೈರಿ ಇದೆ. ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಆಲ್ವೇಸ್ ಸ್ವಲ್ಪ ನೀವು ಎಷ್ಟು ಲೈಟಾಗಿ ಟ್ರೇಡ್ ಮಾಡ್ತೀರಾ ಅಷ್ಟು ಬೆಟರು. ಬಿಕಾಸ್ ಮಂಡೇ ಅಂತೂ ಸ್ವಲ್ಪ ವಾಲಟಾಲಿಟಿ ಇದ್ದೇ ಇರುತ್ತೆ ಮಂಡೇ. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಬೆಳಿಗ್ಗೆ ಸ್ಟೂಡೆಂಟ್ಸ್ಗೆ ಕೂಡ ಹಾಕಿದ್ದೆ ಮಾರ್ಕೆಟಲ್ಲಿ. ಇಟ್ ಈಸ್ ಕಮ್ ಬ್ಯಾಕ್ ರಿಟ್ರೇಸ್ಮೆಂಟ್ ವಿಲ್ ಲುಕ್ ಫಾರ್ ಇಟ್ ಅಂತ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ನಿನ್ನೆ ಕ್ಲೋಸಿಂಗ್ ಏನಿದೆ ಅಲ್ಲಿಂದ ನಾನು ತೊಗೊಂಡ್ರೆ ಆಲ್ಮೋಸ್ಟ್ ಎಷ್ಟು 180 ಪಾಯಿಂಟ್, 160, 180 ಪಾಯಿಂಟು ಗ್ಯಾಪ್ ಡೌನ್ ಅಂದ್ಕೊಳ್ಳಿ. ಓಕೆನಾ. ಸೊ ಅಕ್ಯುರೇಟ್ ಬೇಕು ಅಂದರೆ ಮೆಜರೇ ಮಾಡ್ಬೋದು. ಸೊ ಅಕ್ಯುರೇಟಾಗಿ ಮೆಜರ್ ಮಾಡಿದರೆ ಸಾರಿ 220 ಪಾಯಿಂಟ್ಸ್. ಓಕೆನಾ. ಆಲ್ಮೋಸ್ಟ್ 220 ಪಾಯಿಂಟ್ ಗ್ಯಾಪ್ ಡೌನ್ ಓಪನು. ಸೊ ಮೊದಲನೇ ಕ್ಯಾಂಡಲ್ ಇಟ್ ಸೆಲ್ಫ್ ಏನು ಮಾಡಿತ್ತು, ಆಲ್ಮೋಸ್ಟ್ 100 ಪಾಯಿಂಟ್ ಕ್ಯಾಂಡಲ್ ಇದು. ಈ ಕ್ಯಾಂಡಲ್ ಏನಿದೆಯಲ್ಲ ಇದು 100 ಪಾಯಿಂಟ್, 100 ಪಾಯಿಂಟ್ ಮೂಮೆಂಟ್ ಆಗಿರೋ ಕ್ಯಾಂಡಲು. ಸೊ 100 ಪಾಯಿಂಟ್ಸ್ ಇಮಿಡಿಯೇಟಾಗಿ ಮೂಮೆಂಟ್ ಆಗಿದೆ ಅಂದರೆ ನೀವು ಲೈಕ್ ವೆಯ್ಟ್ ಮಾಡಬೇಕು ಟ್ರೇಡ್ ಮಾಡಲಿಕ್ಕೆ. ಸೊ ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಐ ಜಸ್ಟ್ ವೆಯ್ಟೆಡ್ ಫಾರ್ 10%. ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಮೈ ಲೆವೆಲ್ 10%ಗೆ ಬಂದರೆ ಐ ಕ್ಯಾನ್ ಟುಕ್ ಫಸ್ಟ್ ಟ್ರೇಡ್ ಈಸಿಯಾಗಿ ತೊಗೊಳ್ಳೋಣ ಅಂತ. 10 or 0ಗೆ ಬಂದೆ ಡೆಫಿನೆಟಾಗಿ ಟ್ರೇಡ್ ಸಿಗುತ್ತೆ, ಅಲ್ಲಿಂದ ಟ್ರೇಡ್ ಮಾಡೋಣ ಅಂತ. ಸೀರಿಯಸ್ಲಿ ಜಸ್ಟ್ 4-5 ಪಾಯಿಂಟ್ಸಲ್ಲಿ ನನಗೆ ಫಸ್ಟ್ ಟ್ರೇಡ್ ಮಿಸ್ ಆಯ್ತು ಇಲ್ಲಿ. ದಟ್ಸ್ ಓಕೆ, ಲೈಕ್ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬರ್ಬೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಯಾವಾಗ 100 ಪಾಯಿಂಟ್ನ ಮಾರ್ಕೆಟು ಕಂಟಿನ್ಯೂಸ್ ಆಗಿ 5 ಕ್ಯಾಂಡಲ್ ಡೌನ್ ಸೈಡಿಗೆ ಬಂದಾಗ ದೆರ್ ವಿಲ್ ಬಿ ಹೈ ಚಾನ್ಸ್ ಲೈಕ್ ಮಾರ್ಕೆಟಲ್ಲಿ ಏನಾಗ್ಬೋದು, ಈ 100 ಕ್ಯಾಂಡಲ್ ಕಂಪ್ಲೀಟ್ ಇದಾಗಿದೆ ಅಂದರೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ಏನಂದರೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ, ವಿತೌಟ್ ಬೌನ್ಸ್ ಬೀಳ್ತಾ ಇದೆ ಮಾರ್ಕೆಟ್ ಅಂದಾಗ ವೆಯ್ಟ್ ಮಾಡಲೇಬೇಕು. ಸೊ ಅದೇ ರೀಸನ್ಗೆ ನಾನು ಇಲ್ಲಿಗೆ ಬಂದಾಗ ಎಕ್ಸಾಕ್ಟಾಗಿ ಟ್ರೇಡ್ ಎಂಟ್ರಿ ಕೂಡ ಇದೆ. ಜಸ್ಟ್ ಏನಂದರೆ ಮಾರ್ಕೆಟು ನಿನ್ನೆದು ಇವತ್ತಿಂದು ನೀವು ಬಯಾಸ್ ನೋಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಿನ್ನೆ ಏನು ಮಾಡಿತ್ತು, ಮಾರ್ಕೆಟ್ ನಿನ್ನೆನೂ ಅಪ್ಸೈಡ್ ಬಂದಿತ್ತು, ಬಟ್ ಅಗೇನ್ ಪುಲ್ ಬ್ಯಾಕ್ ಕೊಟ್ಟು ಅಗೇನ್ ಅಪ್ಸೈಡ್ ಹೋಗಿತ್ತು. ಬಟ್ ಇವತ್ತು ಮಾರ್ಕೆಟಲ್ಲಿ ಪ್ಯಾಟ್ರನ್ ಚೇಂಜ್ ಆಗಿದೆ. ಸೊ ಅದನ್ನೇ ಹೇಳಿದ್ದು, ಚಾರ್ಟ್ ಪ್ಯಾಟ್ರನ್ಸ್ ಆಲ್ಮೋಸ್ಟ್ ಸೇಮ್ ಇರೋದಿಲ್ಲ. ನಿನ್ನೆಗೂ ಇವತ್ತಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಇವತ್ತು ಅಪ್ಸೈಡೇ ಬಂತು, ಕೆಳಗಡೆಗೆ ಬಂದಿದ್ದು ಮಾರ್ಕೆಟ್. ಇಟ್ಸ್ ನಾಟ್ ಮೂವಿಂಗ್ ಅಪ್ಸೈಡ್. ಓಕೆನಾ. ಯಾಕೆ ಮೂವಿಂಗ್ ಅಪ್ಸೈಡ್ ಹೋಗ್ತಾ ಇಲ್ಲ ಏನು ಅನ್ನೋದು ಕೂಡ ನಿಮಗೆ ಲಾಜಿಕ್ ಗೊತ್ತಾಗುತ್ತೆ. ಸೊ ಮಾರ್ಕೆಟು ಇಲ್ಲಿಗೆ ಬಂದಾಗ ಐ ಜಸ್ಟ್ ಎಂಟರ್ಡ್ ಹಿಯರ್. ಇಲ್ಲಿ ಬರೋಷ್ಟರಲ್ಲಿ ನಾನು ಪೊಸಿಷನ್ನ ಕಟ್ ಆಫ್ ಮಾಡಿದೆ. ಇಲ್ಲಿಗೆ ನಿಯರೆಸ್ಟಲ್ಲಿ ಇಲ್ಲಿಗೆ ಬರೋಷ್ಟರಲ್ಲಿ ಪೊಸಿಷನ್ ಕಟ್ ಆಫ್ ಮಾಡಿದೆ. ಅದಾದಮೇಲೆ ಕೂಡ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಇತ್ತು. ಬಿಕಾಸ್ ಫ್ರೈಡೇ ಆಗಿರೋದ್ರಿಂದ ನಾನು ಅದನ್ನು ಮಾಡಲಿಲ್ಲ. ಇಲ್ಲಾಂದರೆ ಎಕ್ಸಾಕ್ಟಾಗಿ ದಿಸ್ ರಿಟ್ರೇಸ್ಮೆಂಟ್ ಅಗೇನ್ ಐ ಕ್ಯಾನ್ ರೀ ಎಂಟರ್ ಇಟ್ ಟ್ರೇಡ್. ಸೊ ಈಸಿಯಾಗಿ ರೀ ಎಂಟ್ರಿ ಕೂಡ ಸಿಕ್ತಿತ್ತು ಟ್ರೇಡಲ್ಲಿ. ಮಾರ್ಕೆಟ್ ಇವತ್ತು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಬರುತ್ತೆ, ಸ್ವಲ್ಪ ಲೋಯರ್ ಲೋ ಮಾಡಿಕೊಂಡು ಮೇ ಬಿ ಇಲ್ಲೇ ಎಲ್ಲರೂ ಅಪ್ಸೈಡ್ ಕ್ಲೋಸ್ ಆಗ್ಬೋದು ಅಂದ್ಕೊಂಡಿನಿ. ವೀಕೆಂಡ್ ಅಲ್ವಾ. ಸೊ ಮಂಡೆಗೆ ನೋಡುವ, ಮಂಡೇ ಥಿಂಗ್ಸ್ ಮಂಡೇ. ಸೊ ಇವಾಗ ನಾವು ಮಂಡೇ ಬಗ್ಗೆ ಥಿಂಕ್ ಮಾಡೋದು ವೇಸ್ಟ್ ಅದು. ಸೊ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಲಾಜಿಕ್ ಇತ್ತು ಅಷ್ಟೇ. ಇದು ಬಿಟ್ಟರೆ ಏನು ಇಲ್ಲ ಇವತ್ತು ಈಸಿ ಟ್ರೇಡು. ಆ್ಯಂಡ್ ನಾನು ನಿಮಗೆ ಅವಾಗಲೇ ಹೇಳಿದೆ ಮಾರ್ಕೆಟ್ ಏನಕ್ಕೆ ಇವತ್ತು ಡೌನ್ ಸೈಡ್ ಹೋಗುತ್ತೆ ಅಂತ. ಕಮ್ ಬ್ಯಾಕ್ ಟು ದಿ ಪ್ರೀವಿಯಸ್ ಸ್ವಿಂಗ್. ಸೊ ಪ್ರೀವಿಯಸ್ ಸ್ವಿಂಗ್ ಏನು ಹೇಳ್ತಿದೆ ಮಾರ್ಕೆಟಲ್ಲಿ, ಚಲೋ ನಿಮಗೆ ಝೂಮ್ ಇನ್ ಮಾಡಿದರೆ ಲೈನ್ಸ್ ಸಿಕ್ಕಾಪಟ್ಟೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇವಾಗ ನಿಮಗೆ ಪ್ರೀವಿಯಸ್ ಸ್ವಿಂಗ್ ಏನು ಹೇಳ್ತಿದೆ, ಮಾರ್ಕೆಟು ಲಾಸ್ಟ್ 1 ಮಂತಿಂದ ದಿಸ್ ವಾಸ್ ದ ಲೆವೆಲ್ ಇಟ್ ಈಸ್ ಹೋಲ್ಡಿಂಗ್, ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡ್ತಿತ್ತು. ಇಟ್ ಮೀನ್ಸ್ ಪೊಸಿಷನಲ್ ಟ್ರೇಡರ್ಸು, ಸ್ವಿಂಗ್ ಟ್ರೇಡರ್ಸ್ ಏನಿರ್ತಾರಲ್ಲ, ದಿಸ್ ವಾಸ್ ದ ಲೆವೆಲ್. ಒನ್ಸ್ ಬ್ರೇಕ್ಔಟ್ ಆಯಿತು, ಸ್ಲೋಲಿ ಇಟ್ ವೆಂಟ್ ಅಪ್ಸೈಡ್, ಅಗೇನ್ ಫಾಲ್, ಅಗೇನ್ ವೆಂಟ್ ಅಪ್ಸೈಡ್, ಅಗೇನ್ ಫಾಲ್. ಸೊ ಇವತ್ತು ಟುಡೇ ಇಟ್ ಈಸ್ ಬ್ರೇಕ್ ಡೌನ್. ಸೊ ಇವಾಗ ಏನು ಹೇಳ್ತಿದೆ ಮಾರ್ಕೆಟಲ್ಲಿ, ಪೊಸಿಷನಲ್ ಸ್ವಿಂಗರ್ಸ್ ಎಲ್ಲರೂ ಅವ್ರ ಪೊಸಿಷನ್ಸ್ನ ಸ್ಟಾಕ್ಸಲ್ಲಿರ್ಬೋದು, ಸಮ್ ಅದರ್ ಥಿಂಗ್ಸಲ್ಲಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿರ್ಬೋದು, ಎಲ್ರಿಗೂ ನೆಕ್ಕಿಗೆ ಬಂದಿರುತ್ತೆ ಇವಾಗ. ವಾಟ್ ಎವರ್ DIS ಇನ್ವೆಸ್ಟ್ಮೆಂಟ್ಸ್ ಏನಿದೆ ಎಲ್ಲ ಕುತ್ತಿಗೆಗೆ ಬಂದಿದೆ. ಸೊ ಆ ಥರ ಇದ್ದಾಗ ಮಾರ್ಕೆಟಲ್ಲಿ ಇಲ್ಲಿ ಬಂದಾಗ ಬಯರ್ಸ್ ಎಂಟ್ರಿ ಆಗೋಲ್ಲ. ಓಕೆನಾ. ವೆರಿ ರೇರ್ ಚಾನ್ಸು ಬಯರ್ಸ್ ಇಲ್ಲಿಂದ ಎಂಟ್ರಿ ತೊಗೊಳ್ಳೋದು. ಅದೇ ರೀಸನ್ಗೆ ನಾನು ಕೂಡ ನಿನ್ನೆ ಪ್ಯಾಟ್ರನ್ ರಿಪೀಟ್ ಆಗೋ ಚಾನ್ಸಸ್ ವೆರಿ ಕಡಿಮೆ ಇದೆ ಅಂತ ಇಲ್ಲೇ ಟ್ರೇಡ್ ಮಾಡಿದ್ದೀನಿ. ಆ್ಯಂಡ್ ಕೆಲವ್ರು ಮೆಸೇಜ್ ಕಳಿಸಿರ, ಸೊ ಇಲ್ಲೇ ಎಂಟ್ರಿ ಅದು ಅಂತ. ಬಟ್ ವಿತ್ ಲಾಜಿಕ್ ಇದ್ದು ನೀವು ಎಂಟ್ರಿ ಆಗಿದ್ರೆ ಐ ಆಮ್ ಹ್ಯಾಪಿ. ವಿತೌಟ್ ಲಾಜಿಕ್ ಎಂಟ್ರಿ ಆಗಿದ್ರೆ ಸೊ ಲಾಜಿಕ್ ಬರೋವರೆಗೂ ವೆಯ್ಟ್ ಮಾಡಿ. ಬಿಕಾಸ್ ನಾನು ಕ್ಲಿಯರಾಗಿ ಹೇಳಿದೆ, ಇಫ್ ಇಟ್ ಇಸ್ ಕಮ್ ಬ್ಯಾಕ್ ಟು 10
0 ಆರ್ 20 ಅಂತ. ಬಟ್ ಮೊದಲನೇ ಕ್ಯಾಂಡಲ್ 20ನ ಬ್ರೇಕ್ಔಟ್ ಮಾಡಿದೆ ಅಂದರೆ ಡೆಫಿನೆಟಾಗಿ 10 ತನಕ ಬರ್ಬೋದಲ್ವಾ. ಇವತ್ತು ಟ್ರ್ಯಾಪ್ ಆಗಿದೆ ಯಾರು, ಮ್ಯಾಕ್ಸಿಮಮ್ ಪೀಪಲ್ಸ್ ಟ್ರ್ಯಾಪ್ ಆಗಿದೆ ಅಲ್ಲಿ. ಈಗ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ, ಮಾರ್ಕೆಟು ಇಲ್ಲಿಂದ ಇನ್ನೊಂದು ಸ್ವಲ್ಪ ಅಪ್ಸೈಡಿಗೆ ಹೋಗುತ್ತೆ. ಸೆಲ್ಲರ್ಸ್ಗಳನ್ನ ನೆನ್ನೆ ಸೆಲ್ ಮಾಡಿರೋರ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ದಟ್ ಈಸ್ ಓಕೆ, ಅದು ವರ್ಕ್ ಆಗುತ್ತೆ. ಸ್ಟಾಪ್ ಲಾಸ್ ಹಂಟಿಂಗ್ ಅನ್ನೋದು ಕೂಡ ವರ್ಕ್ ಆಗಲ್ಲ ಅಂತ ಏನಿಲ್ಲ. ಬಟ್ ನಿಮಗೆ ಲಾಜಿಕ್ಸ್ಗಳು ನಿಮಗೆ ಡೈಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನ ನಿಮ್ಮ ಮೈಂಡ್ಸೆಟ್ಟಲ್ಲಿ ನಿಮ್ಮ ಸ್ಟ್ರಾಟಜಿಗಳು 100% ನಿಮಗೆ 10ರಲ್ಲಿ 8 ದಿನ ವಿನ್ ಆದರೆ ಯು ಆರ್ ವಿನ್ ಅಂತಲೇ. ಓಕೆನಾ, ಆಲ್ವೇಸ್ ನೆನ್ಪಿಟ್ಕೊಳ್ಳಿ, 10ರಲ್ಲಿ 8 ದಿನ ನೀವು ವಿನ್ ಆದರೆ ಸಾಕು, ನೀವು ವಿನ್ ಆದಂಗೆ. ಸೊ ಅನದರ್ 2 ಡೇಸ್ ನಿಮ್ಮ ಸ್ಟ್ರಾಟಜೀಸ್ ಯಾವುದು ವರ್ಕ್ ಆಗಲ್ಲ ಅಂದಾಗ ದಟ್ಸ್ ಓಕೆ. ಓಕೆನಾ. ಸೊ ಇವಾಗ ಮಾರ್ಕೆಟಲ್ಲಿ ಇವತ್ತು ಈಸಿಯೆಸ್ಟ್ ಟ್ರೇಡ್ ಆಗಿದ್ದು ಅದೇ ರೀಸನು. ಬಿಕಾಸ್ ಇಲ್ಲಿ ಬಂದಮೇಲೆ ಬೈಯರ್ಸ್ಗಳು ಇಲ್ಲಿಂದ ಬೌನ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ, ಹಿಂಗೆ ಹೋಗ್ತಾರೆ. ನೋ ಯಾರ್. ಸೊ ನೀವು ಅದನ್ನೇ ರಾಂಗ್, ನಿಮ್ಮ ಮೈಂಡ್ಸೆಟ್ ರಾಂಗ್ ಇಟ್ಕೊಂಡಿರೋದಲ್ಲೇ. ಬೀಳೋ ಮಾರ್ಕೆಟಲ್ಲಿ ಯಾವತ್ತೂ ಅಷ್ಟೇ ಬೈಯಿಂಗ್ ಸೈಡ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಬೈಯಿಂಗ್ ಹೋಗ್ತಿರೋ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೈಡ್ ಎಕ್ಸ್ಪೆಕ್ಟ್ ಮಾಡಬೇಡಿ. ದಟ್ ಮೇಕ್ಸ್ ಯು ಸೆನ್ಸ್. ಓಕೆನಾ. ಸ್ವಲ್ಪ ಥಿಂಕ್ ಮಾಡಿ, ಸೆನ್ಸಬಲಾಗಿ ಥಿಂಕ್ ಮಾಡಿದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ಫ್ರೈಡೇ ಮಾರ್ಕೆಟ್ ಇಷ್ಟ ಇರೋದು. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಗೋಲ್ಡ್. ಆ್ಯಕ್ಚುಲಿ ಗೋಲ್ಡಲ್ಲಿ ಸೇಮ್ ಸ್ಟ್ರಾಟಜಿ ಗೋಲ್ಡಲ್ಲಿ ವರ್ಕ್ ಮಾಡ್ತಿಲ್ಲ, ನಾನು ಫಸ್ಟ್ ಹೇಳಿದ್ದೀನಿ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಸಮ್ ಅದರ್ ಸ್ಟ್ರಾಟಜೀಸ್ ಆ್ಯಂಡ್ ಆಲ್. ಸೊ ಗೋಲ್ಡ್ ಇವತ್ತು ಎಕ್ಸಾಕ್ಟಾಗಿ ಅಗೇನ್ ಮಾರ್ಕೆಟ್ ಏನು ಮಾಡಿತ್ತು. ಸೊ ಗೋಲ್ಡ್ ಇವತ್ತು ನಮಗೆ ಎಕ್ಸಾಕ್ಟಾಗಿ ಏನು ಮಾಡಿದೆ. ಸೊ ಗೋಲ್ಡಲ್ಲಿ ನೀವು ನೋಡೋದಾದರೆ ಲಾಸ್ಟ್ 2 ಡೇಸ್ದು ಏನು ಬೈಯಿಂಗ್ ಪ್ರೆಷರ್ ಹೋಗಿತ್ತಲ್ಲ ಗೋಲ್ಡಲ್ಲಿ, ಇಟ್ ಈಸ್ ಅರೌಂಡ್ ವೆರಿ ಬಿಗ್ ಮೂವ್ ಹೋಗಿತ್ತು. ಮೇ ಬಿ ಸಮ್ ಒಳ್ಳೆ ಝೋನು ಇರ್ಬೋದು, ಸಮ್ ನ್ಯೂಸ್ ಇರ್ಬೋದೇನೋ. ಗೋಲ್ಡ್ ವೆಂಟ್ ಅಪ್ ಟು ಎಷ್ಟು ಆಲ್ಮೋಸ್ಟ್ 150 ಪಾಯಿಂಟ್ ಮೂವ್ ಆಗಿತ್ತು. ಅದೇ 150 ಪಾಯಿಂಟ್ನ ನಿನ್ನೆ 2 ದಿನ ಮೂವ್ ಆಗಿದ್ದು 150 ಪಾಯಿಂಟು. ನಿನ್ನೆ ಒಂದೇ ದಿನ ಸೆಲ್ಲಿಂಗ್ ಪ್ರೆಷರಲ್ಲಿ ಮಾರ್ಕೆಟ್ ಬ್ರಿಂಗಿಂಗ್ ಡೌನ್. ಓಕೆನಾ. ನಿನ್ನೆ ಒಂದೇ ದಿನ ಆಲ್ಮೋಸ್ಟು ಎಷ್ಟು 100 ಪಾಯಿಂಟ್ ಬಿತ್ತು ಗೋಲ್ಡು. ಸೊ ಹಾಗಾಗಿ ಇವಾಗ ಏನಾಗಿದೆ ಗೋಲ್ಡಲ್ಲಿ, ಇಟ್ ಈಸ್ ಅ ಸೆಲ್ ಆನ್ ರೈಸಲ್ಲಿದೆ ಮಾರ್ಕೆಟು. ಸೆಲ್ ಆನ್ ರೈಸ್ ಅಂದರೆ ಪೀಪಲ್ಸ್ ವೆಯ್ಟಿಂಗ್ ಫಾರ್ ರಿಟ್ರೇಸ್ಮೆಂಟ್ ಬರೋವರೆಗೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಈ ಪ್ಲೇಸಲ್ಲಿ ಲೈಕ್ ಬೈಯಿಂಗ್ ಹೋಗೋಣ ಇಲ್ಲ ಸೆಲ್ಲಿಂಗ್ ಹೋಗೋಣ ಅಂತ ನೋಡ್ತಿದ್ರೆ ವೆಯ್ಟ್ ಮಾಡಿ. ಬಿಕಾಸ್ ದಿಸ್ ವಾಸ್ ದ ಹ್ಯೂಜ್ ಲೈಕ್ ಇಲ್ಲಿ ಏನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಲ್ಲ, ಅವ್ರದ್ದೆಲ್ಲರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡಿದೆ ಮಾರ್ಕೆಟಲ್ಲಿ ಅಲ್ವಾ. ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ ಲೈಕ್ ಮಾರ್ಕೆಟ್ ಏನು ಲಿಕ್ವಿಡಿಟಿ ಅಪ್ ಹೋಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದು ಹೊರತು ಎಲ್ಲರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡಿದೆ. ಸ್ಟಾಪ್ ಲಾಸ್ ಹಿಟ್ ಮಾಡಿದ್ಮೇಲೆ ಮಾರ್ಕೆಟ್ ಹ್ಯಾಸ್ ಟು ಗೋ ಡೌನ್, ರೈಟ್. ಸೊ ರಿಟ್ರೇಸ್ಮೆಂಟ್ ಪುಲ್ ಬ್ಯಾಕಲ್ಲಿದೆ. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ನಿಮಗೂ ಕೂಡ ಗೋಲ್ಡಲ್ಲಿ ಕೂಡ ಟ್ರೇಡ್ ಸಿಗುತ್ತೆ. ಓಕೆನಾ. ಸೊ ಕಲಿಯೋಂಥವ್ರು ವೆಯ್ಟ್ ಮಾಡಿ, ಸೂನ್ ಆ್ಯಂಡ್ ಆಫ್ಟರ್ ಅನೌನ್ಸ್ ಮಾಡ್ತೀನಿ ನಾನು ಕೂಡ. ಸದ್ಯಕ್ಕೆ ಗೋಲ್ಡ್ ಅಂತೂ ಕಲಿಸ್ತಿಲ್ಲ. ಗೋಲ್ಡ್ ಇನ್ನೊಂದು 2-3 ಮಂತ್ಸ್ ಬಿಟ್ಟು ಎಲ್ಲ ಪ್ರಾಪರ್ ಆದಮೇಲೆ ನಿಮಗೆ ಗೋಲ್ಡ್ ಪ್ಲ್ಯಾನ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.